ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಚಪಾತಿಗಂಥೇಳಿ ವೆರಿ ಟೇಸ್ಟಿಯಾಗಿರುವಂಥ ಗೋಬಿದು ಸೈಡ್ ಡಿಶ್ನ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಹೆಂಗೆ ಮಾಡೋದು ಗೋಬಿ ಸೈಡ್ ಡಿಶ್ ಅಂತ ನೋಡ್ಕೊಂಡು ಬರೋಣ. ಪ್ಯಾನ್ನ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡೀನಿ. ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ಜೀರಿಗೆನೂ ಕೂಡ ಹಾಕ್ಕೋತೇನಂತೆ. ಇವೆರಡು ಚಟ ಚಟ ಅಂದಲಿ ಒಂದು ಸ್ವಲ್ಪ ಅದಕ್ಕೆ ಉದ್ದಿನ ಬೇಳೆನೂ ಹಾಕ್ಕೋತೇನಂತೆ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ನಾನು ಕರಿಬೇವು ಹಾಕ್ಕೋತೀನಿ. ಸಣ್ಣದಾಗ ಉಜ್ಜದಕ್ಕೆ ಹೆಚ್ಕೊಂಡಂಥ ಒಂದು 2ರಿಂದ 3 ಹಸಿ ಮೆಣಸಿನ್ಕಾಯಿನ ಹಾಕ್ಕೋತೀನಿ. ನಿಮ್ಮ ಟೇಸ್ಟ್ನ ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ಹಾಕ್ಕೋರಿ. ಮೆಣಸಿನ್ಕಾಯಿನ ಫಸ್ಟ್ ಎಣ್ಣೆ ಒಳಗನ ಚಲೋತ್ನಂಗೆ ಫ್ರೈ ಮಾಡೋಣ. ಕಲರ್ ಚೇಂಜ್ ಆಗಬೇಕು ಅಲ್ಲಿ ಮಟನೂ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ಇದಕ್ಕೆ ಕಡಲೆಬೇಳೆ ಹಾಕ್ಕೊಳತ್ತೀನಿ. ಒಂದು ಅರ್ಧ ಕಪ್ನಷ್ಟು ಕಡಲೆಬೇಳೆನ 1 ತಾಸು ನೆನೆಸಿ ಆಮೇಲೆ ಒಂದು ಸೀಟಿ ಹೊಡಿಸಿ ಕಡಲೆಬೇಳೆನ ಹಾಕ್ಕೊಳಕತ್ತೀನಿ. ಇವು ಈಗ ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಆಗಬೇಕು. ಕಡಲೆಬೇಳೆನ ಫುಲ್ ಮೆತ್ತಗಾಗುವಂಗೆ ನೀವು ಅಂದ್ರೆ ಸಾರಿಗೆಲ್ಲ ಮಾಡ್ತಾಯಿದ್ಲ ಆ ಥರ ಮೆತ್ತಗಾಗುವಂಗೆ ಬೇಯಿಸ್ಬೇಡ್ರಿ. ಅವು ಕಾಳು ಇರಬೇಕು. ಸೊ ಹಂಗಾಗಿ ನಾನು ಒಂದು 2 ಸೀಟಿನ ಹೊಡ್ಸೀನಿ. ಭಾರಿ ಮಸ್ತ್ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತೈತಿ ನೋಡಿರಿ ಗೋಬಿದು ಸೈಡ್ ಡಿಶ್. ಕಡಲೆಬೇಳೆನ ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಮಾಡ್ಕೊಳ್ಳೋದಂತ. ನೆಕ್ಸ್ಟ್ ನಾವು ಇದಕ್ಕೆ 1 ಬಟ್ಲದಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೊಳತ್ತೀನಿ. ಇದಕ್ಕೆ ಕಂಪಲ್ಸರಿ ಹಸಿ ತೆಂಗಿನ ತುರಿನ ಯೂಸ್ ಮಾಡಿರಿ. ಒಣದದು ಯೂಸ್ ಮಾಡಿದರೆ ಪಲ್ಯ ಟೇಸ್ಟಾಗಿ ಬರೋಂಗಿಲ್ಲ. ತೆಂಗಿನ ತುರಿ ಹಾಕಿದ ಮೇಲೆ ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಮಾಡ್ಕೊಳ್ಳೋಣಂತ. ಚಪಾತಿಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗ್ತೈತೆ ನೋಡಿರಿ. ಈಸಿಯಾಗಿ ಮತ್ತು ಅಷ್ಟು ಟೇಸ್ಟಿಯಾಗಿನೂ ರೆಡಿ ಆಗ್ತೈತಿ ನೋಡಿರಿ. ಬರ್ರಿ ಈಗ ನೆಕ್ಸ್ಟ್ ಇದಕ್ಕೆ ಒಂದು 2ರಿಂದ 3 ಚಿಟಿಕೆಯಷ್ಟು ನಾವು ಇಂಗನ್ನು ಹಾಕ್ಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು 2ರಿಂದ 3 ಚಿಟಿಕೆಯಷ್ಟು ನಾನು ಅರಿಶಿನನೂ ಹಾಕ್ಕೋತೀನಿ. ಆಮೇಲೆ ಒಂದು ಸಲ ಚಲೋತ್ನಂಗೆ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಳ್ಳೋಣಂತ. ನಾನು ಗೋಬಿನ ಒಂದು 2 ಬಟ್ಲದಷ್ಟು ಗೋಬಿನ ಮೊದಲನ ಸ್ವಲ್ಪ ಬಿಸಿ ನೀರಾಗ ಬ್ಲಾಂಚ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಳ್ಳೋಣಂತ. ನೀವು ಗೋಬಿ ಬದಲಿ ಕ್ಯಾರೆಟ್ ಹಾಕ್ಕೋಬೋದು, ಬ್ರೋಕಲಿ ಹಾಕ್ಕೋಬೋದು, ಕ್ಯಾಬೇಜ್ ಹಾಕ್ಕೋಬೋದು. ಯಾವ್ದು ಹಾಕ್ಕೊಂಡ್ರೂ ಈ ಪಲ್ಯ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತೈತಿ. ಬಿಸಿ ನೀರಾಗ ಬ್ಲಾಂಚ್ ಮಾಡ್ಕೊಂಡಂಥ ಗೋಬಿನ ಹಾಕ್ಕೊಂಡು ಚಲೋತ್ನಿಂಗೆ ಮಿಕ್ಸ್ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷ ಇದನ್ನು ಬೇಯಿಸ್ಕೊಂಡ್ವಿ ಅಂತಂದ್ರೆ ಚಪಾತಿಗೆ ಸೈಡ್ ಡಿಶ್ ಆಗಿ ಗೋಬಿ ಪಲ್ಯ ರೆಡಿಯಾಗಿ ಬಿಡ್ತೈತಿ ನೋಡಿರಿ. ಈಸಿಯಾಗಿ ಕ್ವಿಕ್ಕಾಗಿ ಅಷ್ಟು ಟೇಸ್ಟಿಯಾಗಿನೂ ರೆಡಿ ಆಗ್ತೈತಿ. ಬರೀ ಇದನ್ನು ಬಿಸಿ ಬಿಸಿಯಾಗಿ ಚಪಾತಿ ಜೊತೆ ಅದು ಸರ್ವ್ ಮಾಡಿ ಟೇಸ್ಟ್ ಮಾಡೋಣಂತ. ಚಪಾತಿಗೆ ಸೈಡ್ ಡಿಶ್ ರೆಡಿ ಆಗೈತಿ ನೋಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.